ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ ಆಗಿ ಹೆಲ್ದಿ ಆಗಿರುವಂತಹ ಒಂದು ಜ್ಯೂಸ್ ನ ಮಾಡಿ ತೋರಿಸ್ತಾ ಇದ್ದೀನಿ. ಕಲ್ಲಂಗಡಿ ಹಣ್ಣಿದ್ರೆ ಸಾಕು, ಈ ರೀತಿ ಒಂದು ಜ್ಯೂಸ್ ನ ಸಿಂಪಲ್ ಆಗಿ ಮನೆಯಲ್ಲೇ ಮಾಡ್ಕೋಬಹುದು. ಬೇಸಿಗೆ ಕಾಲದಲ್ಲಿ ಈ ರೀತಿ ಒಂದು ಹೆಲ್ದಿ ಆಗಿರುವಂತಹ ತಂಪು ತಂಪು ಜ್ಯೂಸ್ ಮಾಡಿ ಕುಡಿಯೋದ್ರಿಂದ ದೇಹನೂ ಕೂಡ ತಂಪಾಗಿ ಕೂಡ ಇರುತ್ತೆ. ಈ ಕಲ್ಲಂಗಡಿ ಜ್ಯೂಸ್ ನ ಅಂದ್ರೆ ವಾಟರ್ ಮಿಲನ್ ಜ್ಯೂಸ್ ನ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ಸಿಂಪಲ್ ಆಗಿ ಮನೇಲಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡ್ ಬರೋದ ಬನ್ನಿ. ನಾನಿಲ್ಲಿ 1 ಕಪ್ ಆಗೋಷ್ಟು ಕಲ್ಲಂಗಡಿಯನ್ನ ಈ ರೀತಿ ಚಿಕ್ಕದಾಗಿ ಪೀಸ್ ನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅಂದ್ರೆ ಒಂದ್ 3 ಪೀಸ್ ಆಗುವಷ್ಟು ನನಗೆ ಕಲ್ಲಂಗಡಿಯನ್ನ ತಗೊಂಡಿದ್ದೀನಿ. ಇವಾಗ ಒಂದು ಮಿಕ್ಸಿ ಜಾರಿಗೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಕಲ್ಲಂಗಡಿ ಪೀಸ್ ಗಳನ್ನ ಸೇರಿಸ್ಕೊಳ್ಳೋಣ. ಬರೀ ಕಲ್ಲಂಗಡಿ ಹಾಕಿ ಜ್ಯೂಸ್ ಮಾಡಿದ್ರೆ ಅಷ್ಟೇನು ಟೇಸ್ಟಿಯಾಗಿ ಕೂಡ ಇರಲ್ಲ. ಸ್ವಲ್ಪ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ನಾವು ಸೇರಿಸ್ಕೋಬೇಕಾಗತ್ತೆ. ನೋಡಿ, ಇವಾಗ ಕಲ್ಲಂಗಡಿಯನ್ನ ಸೇರಿಸ್ಕೊಂಡಿದ ನಂತರ ನಾನಿಲ್ಲಿ 1 ದಳ ಆಗುವಷ್ಟು ಅಂದ್ರೆ 1 ಎಲೆ ಆಗುವಷ್ಟು ನಾನಿಲ್ಲಿ ಪುದೀನ ಸೊಪ್ಪನ್ನ ನೀಟಾಗಿ ವಾಶ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪನೇ ಹಾಕೊಳ್ಳಿ, ಫ್ಲೇವರಿಗೋಸ್ಕರ ಅಷ್ಟೇನೆ. ಇವಾಗ ಪುದೀನ ಸೊಪ್ಪು ಹಾಕೊಂಡಿದ ನಂತರ ಸ್ವಲ್ಪ ಸಕ್ಕರೆನ ಹಾಕೊಳ್ತಾ ಇದ್ದೀನಿ. ಸಕ್ಕರೆನ ಏನಿಲ್ಲ ಅಂದ್ರೆ ಒಂದ್ 2 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಹಾಕೊಳ್ತಾ ಇದ್ದೀನಿ. ಸಕ್ಕರೆ ಇಷ್ಟ ಇತ್ತು ಅಂದ್ರೆ ಹಾಕೊಳ್ಳಿ, ಇಲ್ಲ ಅಂದ್ರೆ ಸ್ಕಿಪ್ ಕೂಡ ಮಾಡ್ಕೋಬಹುದು. ಸಕ್ಕರೆ ಹಾಕೊಂಡಿದ ನಂತರ ನಾನಿಲ್ಲಿ ಒಂದು ಚಿಕ್ಕ ಗಾತ್ರದ ನಿಂಬೆಹಣ್ಣನ್ನ ರಸನ ಸೇರಿಸ್ಕೊಳ್ತಾ ಇದ್ದೀನಿ. ಈ ತರ ನಿಂಬೆ ರಸ ಹಾಕಿ ಮಾಡೋದ್ರಿಂದ ಟೇಸ್ಟ್ ತುಂಬಾನೇ ಡಬಲ್ ಆಗಿ ಕೂಡ ಇರುತ್ತೆ. ಇವಾಗ ಸ್ವಲ್ಪ ನೀರನ್ನ ಹಾಕೊಂಡು ಇದನ್ನ ಇವಾಗ ಫನ್ನಿ ಪೇಸ್ಟ್ ಆಗಿ ನಾವು ರುಬ್ಕೊಂಡ್ ಬರ್ಬೇಕಾಗತ್ತೆ. ನಿಂಬೆ ರಸನ ನೀವು ರುಬ್ಬಕ್ ಬೇಕಾದ್ರೂ ನೀವು ಹಾಕೊಂಡು ರುಬ್ಕೋಬಹುದು. ಇಲ್ಲ ಅಂತ ಹೇಳಿದ್ರೆ ರುಬ್ಬಿದ ನಂತರ ಬೇಕಾದ್ರೆ ನೀವು ನಿಂಬೆ ರಸನ ಹಿಂಡ್ಕೋಬಹುದು. ಬಟ್ ರುಬ್ಬೇಕಾದ್ರೆ ನಿಂಬೆ ರಸನ ಹಾಕಿ ರುಬ್ಬಿದ್ರೆ ಟೇಸ್ಟ್ ಒಂಥರ ಡಿಫ್ರೆಂಟ್ ಆಗಿ ಕೂಡ ಇರುತ್ತೆ. ಹಾಗೆ ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೇದು, ಹಾಗೆ ದೇಹಕ್ಕೂ ಕೂಡ ತುಂಬಾನೇ ತಂಪಾಗಿ ಕೂಡ ಇರುತ್ತೆ. ಇವಾಗ ಇದನ್ನೆಲ್ಲ ಹಾಕೊಂಡಿದ ನಂತರ ನೋಡ್ತಾ ಇರ್ಬೋದು, ನಾನಿಲ್ಲಿ ಫುಲ್ಲು ನುಣ್ಣಗೆ ರುಬ್ಕೊಂಡ್ ಬಂದಿದ್ದೀನಿ. ಫೈನಲಿ ವಾಟರ್ ಮಿಲನ್ ಜ್ಯೂಸ್ ರೆಡಿ ಆಗಿದೆ. ಇವಾಗ ಇದನ್ನ ಗ್ಲಾಸ್ಗೆ ಸರ್ವ್ ಮಾಡ್ಕೊಳ್ಳೋಣ. ಗ್ಲಾಸ್ಗೆ ಸರ್ವ್ ಮಾಡ್ಕೊಳ್ಳೋಕ್ಕೂ ಮುಂಚೆನೆ ನಾನಿಲ್ಲಿ ಐಸ್ ಟ್ಯೂಬ್ ಅನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಈ ತರ ಹಾಕಿ ಕುಡಿದ್ರೆ ದೇಹಕ್ಕೂ ಕೂಡ ತಂಪಾಗಿರುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಐಸ್ ಟ್ಯೂಬ್ ಅನ್ನ ಉಪಯೋಗಿಸ್ತಾ ಇದ್ದೀನಿ. ಟ್ಯೂಬ್ ಇಷ್ಟ ಇಲ್ಲ ಅಂತ ಹೇಳಿದ್ರೆ ನೀವು ವಾಟರ್ ಬೇಕಾದ್ರೆ ನೀವು ಕೋಲ್ಡ್ ಆಗಿರುವ ವಾಟರ್ ಅನ್ನು ಕೂಡ ಬೇಕಾದ್ರೆ ನೀವು ಯೂಸ್ ಮಾಡ್ಕೋಬಹುದು. ಇವಾಗ ನಾನಿಲ್ಲಿ 2 ಲೋಟ ಆಗೋಷ್ಟು ನಾನು ಇಲ್ಲಿ ಜ್ಯೂಸ್ ಅನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಲಾಸ್ಟ್ ಅಲ್ಲಿ ಸಣ್ಣದಾಗಿ ಕಟ್ ಮಾಡಿರುವಂತಹ ಕಲ್ಲಂಗಡಿ ಪೀಸ್ ಗಳನ್ನ ಹಾಕ್ತಾ ಇದ್ದೀನಿ. ನಾವು ಕುಡಿಬೇಕಾದ್ರೆ ಕಲ್ಲಂಗಡಿ ಹಣ್ಣು ಪೀಸ್ಗಳು ಬಾಯಿಗೆ ಸಿಗೋದ್ರಿಂದ ಕುಡಿಯುವುದಕ್ಕೆ ತುಂಬಾನೇ ಚೆನ್ನಾಗಿ ಕೂಡ ಇರುತ್ತೆ. ಹಾಗೆ ಟೇಸ್ಟ್ ಕೂಡ ತುಂಬಾನೇ ಸಖತ್ತಾಗಿ ಕೂಡ ಇರುತ್ತೆ. ಈ ರೀತಿ ಬೇಸಿಗೆ ಟೈಮ್ ಅಲ್ಲಿ ದೇಹನ ತುಂಬಾನೇ ತಂಪಾಗಿ ಇಡಿಸುವಂತಹ ವಾಟರ್ ಮಿಲನ್ ಜ್ಯೂಸ್ ಅಂದ್ರೆ ಕಲ್ಲಂಗಡಿ ಹಣ್ಣಿನ ಜ್ಯೂಸ್ ಅನ್ನ ಈ ರೀತಿ ತುಂಬಾನೇ ಈಸಿಯಾಗಿ ಮನೆಯಲ್ಲಿ ಇರುವಂತಹ ಪದಾರ್ಥಗಳನ್ನು ಉಪಯೋಗಿಸಿಕೊಂಡು ಕೇವಲ ಒಂದ್ 5 ರಿಂದ 7 ನಿಮಿಷದಲ್ಲಿ ಈ ಜ್ಯೂಸ್ ಅನ್ನ ರೆಡಿ ಮಾಡ್ಕೋಬಹುದು. ನೋಡಿದ್ರಲ್ಲ ಯಾವ ರೀತಿ ವಾಟರ್ ಮಿಲನ್ ಜ್ಯೂಸ್ ನ ಮನೆಯಲ್ಲಿ ತುಂಬಾನೇ ಸಿಂಪಲ್ ಆಗಿ ಯಾವ ರೀತಿ ಮಾಡೋದು ಅಂತ ನೋಡಿದ್ರಲ್ಲ. ನೀವು ಕೂಡ ಇವತ್ತೇ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಯಾವ ರೀತಿ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.